ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಾವಿನಕಾಯಿಂದ ಜಾಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯೂಶ್ವಲಿ ಎಲ್ಲರೂ ಮಾವಿನಕಾಯಿಂದ ಉಪ್ಪಿನಕಾಯಿ ಮಾಡ್ತಿರ್ತೀರಿ, ಜಾಮು ಮಾಡ್ತಾರೆ ಒಬ್ಬೊಬ್ಬರು. ಈ ಜಾಮ್ ನೀವು ಒಂದು ವರ್ಷವೂ ಮಾಡಿಟ್ಕೋಬೋದು. ಈ ಚಪಾತಿಗಾಗಲಿ ಬ್ರೆಡ್ಡಿಗಾಗಲಿ ಹಚ್ಕೊಂಡು ತಿನ್ನೋಕ್ಕೆ ಬಹಳನೇ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ, ತುಂಬ ಟೈಮ್ ಏನು ಹಿಡಿಯಲ್ಲ. ನಾನೆಲ್ಲ ನೋಡಿ, ಈ ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಬೇಕಾದ್ರೆ ಹುಳಿ ಮಾವಿನಕಾಯಿ ತೊಗೊಬೋದು, ಇಲ್ಲದ್ರೆ ಬೆಂಗಳೂರು ಮಾವಿನಕಾಯಿ ಅಂತ ಬರುತ್ತಲ್ಲ ಆ ಮಾವಿನಕಾಯನ್ನು ತೊಗೋಬೋದು. ನಾನು ಹುಳಿ ಮಾವಿನಕಾಯಿ 1.5 kg ತೊಗೊಂಡಿದ್ದೀನಿ. ಇವನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ತೆಗೆದಿದ್ದೀನಿ. ತೆಗೆದ್ಮೇಲೆ ಇದನ್ನು ಈಗ ಚಿಕ್ಕದಾಗಿ ಎರಿಯೋದಿರುತ್ತಲ್ಲ ಅದರಲ್ಲೇ ದೊಡ್ಡದಲ್ಲ ಚಿಕ್ಕದಾಗಿರೋದನ್ನು ಎರಿಯೋದ್ರಲ್ಲೇ ಹೆರ್ಕೊಂಡಿದ್ದೀನಿ. 1.5 kg ಅಷ್ಟು ಮಾವಿನಕಾಯಿನ ಹೆರ್ಜಿಟ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ, ಮಕ್ಕಳಿಗಾಗಲಿ ದೊಡ್ಡವರಾಗಲಿ ತುಂಬ ಇಷ್ಟಪಟ್ಟು ತಿಂತೀರಾ. ಇದನ್ನು ಉಪ್ಪಿನಕಾಯಿ ಇಟ್ಕೊತೀರಾಗ ವರ್ಷಗಟ್ಟಲೆ ಇದನ್ನು ಇಟ್ಕೊಂಡು ಫ್ರಿಜ್ಜಲ್ಲಿ ತಿನ್ಬೋದು ನೀವು. ತುಂಬ ಹೆಲ್ದಿ ಕೂಡ. ಬೇರೆ ಹೊರಗಿನ ಜಾಮ್ಕಿಂತ ನಾವು ಮನೆಯಲ್ಲೇ ಈಸಿಯಾಗಿ ಜಾಮ್ ಮಾಡ್ಕೋಬೋದು. ನೋಡಿ, ಈಗ ನಾನು 1.5 kg ಮಾವಿನಕಾಯಿನ ಹೆರೆದಿಟ್ಕೊಂಡಿದ್ದೀನಿ. ನೋಡಿ, ನಾನು 1.5 kg ಮಾವಿನಕಾಯಿನ ಹೆರೆದಿಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಹೆರಿಯೋದಿರುತ್ತೆ ಅದರಲ್ಲೇ ದೊಡ್ಡದ ಬೇಡ. ನೋಡಿ, ಹೆರೆದಿಟ್ಕೊಂಡಿದ್ದೀನಿ. ಹೆರೆದ ಮೇಲೆ ಇದಕ್ಕೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ಟೈಮು ಹಿಡಿಯಲ್ಲ. ನೀವು ವರ್ಷಾನುಗಟ್ಟಲೆ ಜಾಮ್ ಮಾಡ್ಕೊಂಡು ತಿನ್ಬೋದು. ಮತ್ತು ಇದು ಮಕ್ಕಳಿಗಾಗಲಿ ಟಿಫಿನ್ ಬಾಕ್ಸಲ್ಲಿ ಚಪಾತಿಗೆ ಇದನ್ನೆಲ್ಲ ಹಚ್ಚಿ ರೋಲ್ ಮಾಡಿಕೊಟ್ರೆ ಕೂಡ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾರಾದರೂ ಯೂಶ್ವಲಿ ತುಂಬ ಜನ ಮಾಡ್ತಾ ಇರ್ತೀರ. ನಾನು ನೋಡಿ, ಈಗ ಮಾವಿನಕಾಯಿ ಹೆರ್ಕೊಂಡಿದ್ದೀನಿ. 1.5 kg ಮಾವಿನಕಾಯಿ ತೊಗೊಂಡಿದ್ದೀನಿ. ಈ ಮಾವಿನಕಾಯಿಗೆ ಈಗ ನಾನು ಅರ್ಧ kg ಬೆಲ್ಲ, ನೋಡಿ ಬೆಲ್ಲ ತೊಗೊತಾ ಇದ್ದೀನಿ. ಮಾವಿನಕಾಯಿ ತುಂಬ ಹುಳಿ ಇದ್ದಾವೆ, ಅದು ನೋಡ್ಕೊಂಡು ಬೆಲ್ಲ ಹಾಕ್ಬೇಕು ನೀವು. ತೋತಾಪುರಿ ಮಾವಿನಕಾಯಿ ತೊಗೊಂಡ್ರೆ ನೋಡ್ಕೊಂಡು ಬೆಲ್ಲ ಹಾಕಿ. ನೋಡಿ, ಇದು ನಾನು ಅರ್ಧ kg ಬೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಆ ಬೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ದಿವಸ ಫುಲ್ ಮುಚ್ಚಿಟ್ಬಿಡ್ಬೇಕು. ಹಾಗೆ ಇದನ್ನೇನು ಮಾಡೋಂಗಿಲ್ಲ. ನೆಕ್ಸ್ಟ್ ಡೇಗೆ ಅದನ್ನು ನಾವು ಬಾಯ್ಲ್ ಮಾಡಬೇಕಾಗುತ್ತೆ. ನೋಡಿ, ನಾನು ಅರ್ಧ kg ಬೆಲ್ಲ ಹಾಕಿದ್ದೀನಿ. ನಾವು ಬೇಕಾದ್ರೆ ಮತ್ತೆ ಬೆಲ್ಲ ಹಾಕ್ಬೋದು. ಒಂದು 8 ತಾಸು ಆದಮೇಲೆ ಮತ್ತೆ ನೋಡಿ ಬೆಲ್ಲ ಎಲ್ಲ ಮಿಕ್ಸ್ ಆದಮೇಲೆ ಮತ್ತೇನಾದ್ರು ಕಡಿಮೆ ಅನಿಸಿದರೆ ಬೆಲ್ಲ ಹಾಕಿ ಮುಚ್ಚಿಟ್ಬಿಡಿ. ಒಂದು ಇಡೀ ದಿವಸ ಅದು ರಾತ್ರಿ ಎಲ್ಲ ನೆನಿಬೇಕಿದೆ ಚೆನ್ನಾಗಿ ಬೆಲ್ಲದ ಜೊತೆಗೆ ಮುಚ್ಚಿ. ಒಂದು ರಾತ್ರಿ ಎಲ್ಲ ಆದಮೇಲೆ ಮರುದಿವಸ ಇದನ್ನು ಕುದಿಸ್ಬೇಕಾಗುತ್ತೆ. ನೋಡಿ, ನಾನು ಇದೆಲ್ಲ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ನಾನು ಒಂದು ದಿವಸ ಇಡೀ ದಿವಸ ಹಂಗೆ ಇಟ್ಬಿಡ್ತೀನಿ. ನಿನ್ನೆ ಸಂಜೆ 1.5 ಮಾವಿನಕಾಯಿನ ಬೆಲ್ಲ ಹಾಕಿ ಇಟ್ಟಿದ್ದೆ. ನಾನು ಬೆಳಿಗ್ಗೆ ಹೊತ್ತಿನ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲೇ ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊರಿ. ಇದು ಕುದಿಯೋ ಮುಂದೆ ಇದಕ್ಕೆ ನಾನು ಒಂದು ಅರ್ಧ ಚಮಚ ಶುಂಠಿ ಪುಡಿ, 1/4 ಚಮಚ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಕೊಂಬೇಡ. ಎಲ್ಲ ನೀರಿನ ಅಂಶ ಹೋಗ್ಬೇಕು. ನೋಡಿ, ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊರಿ. ಮತ್ತು ಆದಷ್ಟು ಕೈ ಆಡಿಸ್ತಾ ಇರಿ. ನೋಡಿ, ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂಥರ ಜಾಮ್ ಕನ್ಸಿಸ್ಟೆನ್ಸಿ ಬರೋ ತನಕ ಕುದಿಸ್ಕೋಬೇಕು. ನಿಮಗೇನಾದರೂ ರಾತ್ರಿ ನೀವು ಬೆಲ್ಲ ಹಾಕಿಟ್ಟಿರ್ತಿಲ್ಲ ಕಡಿಮೆ ಅಂತೀರ, ನಮ್ಮ ಮೇಲೆ ಕುದಿಸೋ ಮುಂಚೆ ಬೆಲ್ಲ ಹಾಕ್ಕೋಬೋದು. ನೋಡಿ, ಇದನ್ನು 5 ನಿಮಿಷ ಕುದಿಸಿ ಇದನ್ನು ಆರಾಕ್ಬಿಡ್ತೀನಿ. ನೋಡಿ, ಮಾವಿನಕಾಯಿ ಜಾಮ್ ರೆಡಿ ಆಗಿಬಿಡುತ್ತೆ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ಬ್ರೆಡ್ಡಿಗಾಗಲಿ ಚಪಾತಿಗಾಗಲಿ ಇಷ್ಟಪಟ್ಟು ತಿನ್ಬೋದು. ಮಕ್ಕಳಿಗೆ ಬಾಕ್ಸಲ್ಲೂ ಕಳಿಸ್ಬೋದು. ಯಾರಾದರೂ ಟ್ರೈ ಮಾಡಿದರೆ ಖಂಡಿತ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಮಾವಿನಕಾಯಿ ಚೆನ್ನಾಗಿ ಒಂದು 8ರಿಂದ 9 ನಿಮಿಷ ಕಾಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿದ್ದೀನಿ. ನಿಮಗೆ ಬೆಲ್ಲ ಇಷ್ಟ ಆಗಿಲ್ಲ ಅಂದರೆ ಸಕ್ಕರೆನೂ ಹಾಕಿ ಮಾಡ್ಕೋಬೋದು. ಇದು ಖಂಡಿತ ಟ್ರೈ ಮಾಡಿ. ಮತ್ತು ಇದನ್ನು ನೀವು ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಇಟ್ಬಿಡಿ. ನೀವು 1 ವರ್ಷದ ಕಾಲ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದರೂ ಜಾಮನ್ನು ಯೂಸ್ ಮಾಡ್ಕೋಬೋದು. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.